ಗುಜರಾತಿನಲ್ಲಿ ಯಶಸ್ವಿಯಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸುತ್ತಿದ್ದಂತಹ ನರೇಂದ್ರ ಮೋದಿಯವರ ಹೆಸರನ್ನು ಭಾರತೀಯ ಜನತಾ ಪಕ್ಷ ತನ್ನ ರಾಷ್ಟ್ರೀಯ ಸಭೆಯಲ್ಲಿ ಗೋವೆಯಲ್ಲಿ ತನ್ನ ಮೋದಿಯವರ ಹೆಸರನ್ನು ಪ್ರಧಾನಮಂತ್ರಿ ಎಂದು ಪ್ರಕಟಿಸಿದಾಗ ಆದ ಕೋಲಾಹಲ LK ಅದ್ವಾನಿಯವರನ್ನ ಪಕ್ಕಕ್ಕೆ ತಳ್ಳಿ ಅವರ ಹೆಸರನ್ನು ಪ್ರಕಟ ಮಾಡಿದಾಗ ಆಗಿದ್ದ ಕೋಲಾಹಲ ಒಂದು. ಎರಡನೇದು, ಆ ದಿನದಲ್ಲಿ ಯಾರೂ ಬಹುಶಃ ಈ ಪರಿಸ್ಥಿತಿ ಅಥವಾ ಈ ದಿನವನ್ನು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಒಂದು ವೇಳೆ ಗೆದ್ದರೂ ಈ ರೀತಿ ಎರಡನೇ ಟರ್ಮು ಮೂರನೇ ಟರ್ಮ್ ಆಗುತ್ತೆ, ಈ ರೀತಿ ಇವರು ದಾಖಲೆಗೆ ಬಂದು ನಿಲ್ಲಬಹುದು ಎಂಬ ಲೆಕ್ಕಾಚಾರವನ್ನು ಯಾರೂ ಮಾಡಿರಲಿಲ್ಲವೇನೋ, ಮೋಸ್ಟ್ಲಿ ಗೊತ್ತಿಲ್ಲ. ಬಟ್ ಅದು ಇವತ್ತು ಆಗಿದೆ. ಈ ದಾರಿಯಲ್ಲಿ ಮಾರ್ಗದಲ್ಲಿ ಅವರು ಮಾಡಿದ್ದೆಲ್ಲ ಸರಿ ಇದೆ ಅಂತ ಹೇಳೋದು ಹೇಗೇನಿಲ್ಲ. ಕೆಲವನ್ನು ಒಪ್ಪಬಹುದು, ಕೆಲವನ್ನು ಒಪ್ಪಲಿಕ್ಕೆ ಆಗಲ್ಲ. ಸತತ 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಇರುವಂತಹ ನರೇಂದ್ರ ಮೋದಿ ಅವರು ಇವತ್ತು ಒಂದು ಸಾಧನೆಯನ್ನು ಮಾಡಿದ್ರು, ದಾಖಲೆಯನ್ನು ಬರೆದರು. ಜವಾಹರ್ಲಾಲ್ ನೆಹರು ಅವರ ನಂತರ ಅತಿ ಹೆಚ್ಚು ಕಂಟಿನ್ಯೂಯಸ್ ಆಗಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತಹ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಕಾರಣ ಇಂದಿರಾ ಗಾಂಧಿಯವರ ಆ ದಾಖಲೆಯನ್ನು ಅಳಿಸಿ ಹಾಕಿದರು. 4077 ದಿನ ಇಂದಿರಾ ಗಾಂಧಿ, 4078 ದಿನ ನರೇಂದ್ರ ಮೋದಿ. ಇಲ್ಲಿಂದ ಮುಂದಕ್ಕೆ ಅದು 5000ಕ್ಕೂ ಹೋಗುತ್ತೆ, 5500ಕ್ಕೂ ಹೋಗುತ್ತೆ, ಅದು ಬೇರೆ ವಿಚಾರ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಕಾಂಗ್ರೆಸ್ ಏತರ ಪ್ರಧಾನಮಂತ್ರಿಗಳ ಪೈಕಿ ನಮ್ಮಲ್ಲಿ ಇದ್ದಿದ್ದೇ ಕಡಿಮೆ ಕಾಂಗ್ರೆಸ್ಸೇತರ ಪ್ರಧಾನಿಗಳು ಇದ್ದಾರೆ. ಬಟ್ ಈ ದೀರ್ಘಕಾಲ ಲೈಕ್ ಚಂದ್ರಶೇಖರ್, ದೇವೇಗೌಡರು, ಚರಣ್ ಸಿಂಗ್ ಎಲ್ಲ ಇದ್ದರು. ದೇವೇಗೌಡರಿದ್ದರು, ಚಂದ್ರಶೇಖರ್ ಅವರಿದ್ದರು, ಮೊರಾರ್ಜಿ ದೇಸಾಯಿ, ಹೀಗೆ ಎಲ್ಲ ಇದ್ದರು. ವಾಜಪೇಯಿ ಅವರು ಎಲ್ಲರನ್ನ ದಾಟಿದ್ದಾರೆ. ಹಿಂದಿಯೇತರ ರಾಜ್ಯದಿಂದ ಬಂದವರು ಇವರು. ಹಿಂದಿಯೇತರ ರಾಜ್ಯದಿಂದ ಬಂದು ಪ್ರಧಾನಿಯಾದವರು ಇವರೇ ಫಸ್ಟ್ ಏನಲ್ಲ. ಹಿಂದಿಯೇತರ ರಾಜ್ಯದಿಂದ ಬಂದು ಪ್ರಧಾನಿಯಾದವರು ಬೇರೆಯವರು ಇದ್ದಾರೆ. ಲೈಕ್ ದೇವೇಗೌಡರೇನು ಹಿಂದಿ ರಾಜ್ಯ ಅಲ್ಲ, ನರಸಿಂಹರಾಯರೇನು ಹಿಂದಿ ರಾಜ್ಯ ಆಗಿರಲಿಲ್ಲ. ಅಫ್ಕೋರ್ಸ್ ಚಂದ್ರಶೇಖರ್ ಅವರೆಲ್ಲ ಇದ್ದರು, ಒಪ್ಕೋತೀನಿ, ಬೇರೆಯವರು. ಬಟ್ ಇವರೆಲ್ಲ ಇರಲಿಲ್ಲ. ಬಟ್ ಅದರಲ್ಲೂ ಕೂಡ ಇವರೇ ಅತಿ ಹೆಚ್ಚಾಗಿ ಇದ್ದಾರೆ. ನೆಹರು 6130 ದಿನ ಸೇವೆಯನ್ನು ಸಲ್ಲಿಸಿದ್ದಾರೆ. ಸದ್ಯಕ್ಕೆ ಅವರೇ ನಂಬರ್ 1ನಲ್ಲಿದ್ದಾರೆ. ಸಂತೋಷ ಪಡುವವರು ಸಂತೋಷ ಪಡ್ಬೋದು, ಆಲ್ ರೈಟ್. ಮೋದಿ ಹಾಗೆ ನೋಡಿದ್ರೆ 3 ಸಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದ್ರು. 3 ಬಾರಿ ಆಯ್ಕೆಯಾಗಿ ಮುಖ್ಯಮಂತ್ರಿ ಆಗಿದ್ದೇ ರೋಚಕತೆ. ಕೇಶುಭಾಯ್ ಪಟೇಲ್ ಇದ್ದರು, ತೆಗಿಬೇಕಾಗಿತ್ತು. ಇವರು ಸಂಘದ ಕಾರ್ಯದರ್ಶಿಯಾಗಿದ್ದರು. ಇವ್ರನ್ನ ಅಲ್ಲಿಗೆ ಕಳಿಸ್ಕೊಟ್ರು, ಇವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಇವರಿಗೆ ಒಂದು ದಿನದ ಅಧಿಕಾರದ ಅನುಭವನೂ ಇರಲಿಲ್ಲ ಅವತ್ತಿನ ದಿನ. ಮೇಲ್ಜಾತಿಯ ಒಬ್ಬ ಮುಖ್ಯಮಂತ್ರಿಯನ್ನು ಬದಲಾಯಿಸಿ ಹಿಂದುಳಿದ ವರ್ಗವನ್ನು ತಂದು ಒಂದು ದೊಡ್ಡ ಎಕ್ಸ್ಪರಿಮೆಂಟಿನ ಪ್ರಯೋಗವನ್ನು ಗುಜರಾತಲ್ಲಿ ಮಾಡಲಾಯಿತು ಅವತ್ತು. ಬಟ್ ಅದನ್ನು ನಿಭಾಯಿಸ್ಕೊಂಡ್ರು ಅವರು. ಗೋಧ್ರಾ ಆದಮೇಲೆ ನಡೆದ ಚುನಾವಣೆಯಲ್ಲಿ ಅವರು ಅಬ್ಬರಿಸಿದ ರೀತಿಯಿಂದಾಗಿ ಅವರ ಸ್ಥಾನ ಗಟ್ಟಿ ಆಗ್ತಾ ಹೋಯಿತು. ಆಮೇಲೆ ಅವರು ಹಿಂತಿರುಗಿ ನೋಡಲಿಲ್ಲ. 2001ರಿಂದ 2014ರವರೆಗೆ ಗುಜರಾತ್ನಲ್ಲಿ CM. ಹಾಗೆ ನೋಡಿದ್ರೆ ಮೋದಿ ಇಲ್ಲಿಯವರೆಗೆ ಪ್ರತಿಪಕ್ಷಗಳ ಸಾಲಲ್ಲಿ ಕೂತರೆ ಹೇಗಿರುತ್ತೆ ಅನುಭವ ಅನ್ನೋದನ್ನು ಪಡೆದೇ ಇಲ್ಲ ಇಲ್ಲಿಯವರೆಗೆ. 2014ರಿಂದ ಪ್ರಧಾನಿಯಾಗಿ ಬಂದರು, ಎಲ್ಲರಿಗೂ ಗೊತ್ತು. 14, 19 ಮತ್ತು 24 ಚುನಾವಣೆಯಲ್ಲಿ ನೆಹರು ಥರ ಅವ್ರಿಗೂ 3 ಚುನಾವಣೆಯಲ್ಲಿ ಗೆಲುವು ಬಂತು. ಮೋದಿ ಹೆಸರಲ್ಲಿ 6 ಸತತ ಚುನಾವಣೆಗಳು, ಅಂದರೆ 3 ಗುಜರಾತು ಮತ್ತು 3 ದೇಶಕ್ಕೆ ನಡೆದಂಥ ಚುನಾವಣೆ. ನೆಹರು ಅವರ 3 ಚುನಾವಣೆಯ ಜಯ, ಮೋದಿಯವರ 3 ಚುನಾವಣೆ ಜಯ ಎಲ್ಲ ಹೋಲಿಸಬಾರ್ದು. ಆ ರೀತಿ ಅವತ್ತಿನ ದಿನಮಾನಗಳಲ್ಲಿ ಕಾಂಗ್ರೆಸ್ಗಿದ್ದ ಪರಿಸ್ಥಿತಿ ಬೇರೆ, ಇವತ್ತಿನ ದಿನಮಾನದಲ್ಲಿರುವಂತಹ ವೈಷಮ್ಯಪೂರಿತ ಅತ್ಯಂತ ಸ್ಪರ್ಧಾತ್ಮಕ ದುಷ್ಟ ರಾಜಕಾರಣದ ಚುನಾವಣೆಗಳ ಬೇರೆ, ಹಣ ಮತ್ತಿತರ ಬಲದ ಸಮೇತ. ಹಾಗಾಗಿ ಅದೆಲ್ಲ ಕಂಪೇರ್ ಮಾಡಬಾರ್ದು ಆಯಾ ದಿನಗಳದ್ದನ್ನು. ಸ್ಟಿಲ್ ಯಾರೂ ಮಾಡದೇ ಇದ್ದು ಅವ್ರು ಮಾಡ್ಕೊಂಡಿದ್ದಾರೆ ಅಂತ
ಅವ್ರಿಗೆ ಸಂತೋಷ. ನೆಹರೂರು 16 ವರ್ಷ ಇದ್ದಾರೆ, ಇವ್ರಿಗೆ 3ನೇ ಟರ್ಮ್ ಮುಗಿಸಿದ್ರು 15 ವರ್ಷ ಆಗೋದು. ಇಲ್ಲ ನಾನು ನೆಹರುದು ಮುರಿಬೇಕು ಅಂದರೆ ಜನ ಮತ್ತವ್ರನ್ನ ಅಧಿಕಾರಕ್ಕೆ ತರಬೇಕಾಗತ್ತೆ 29ರಲ್ಲಿ. ಗೊತ್ತಿಲ್ಲ ತರ್ತಾರೋ ತರಲ್ವೋ ನಮಗೇನು ಗೊತ್ತು. ಒಟ್ಟಾಡಳಿತ ಡ್ಯಾಶ್ ಡ್ಯಾಶ್. ಮೋದಿಯವ್ರದ್ದು 11 ವರ್ಷ ಮುಗಿದ್ರೂ 15 ವರ್ಷ ಆಗತ್ತೆ 3ನೇ ಟರ್ಮ್ ಆದರೆ. ಇಂದಿರಾ ಗಾಂಧಿದು ಅಷ್ಟೇ ಒಂದು 11 ವರ್ಷ ಸ್ಪ್ಲಿಟ್ಟಾಗಿ ಬಂದಿತ್ತು. 2ನೇ ದೀರ್ಘಾವಧಿ ಆಡಳಿತ ಇತ್ತು ಅವ್ರಿಗೆ, 3ನೇ ಸ್ಥಾನಕ್ಕೆ ಈಗ 3ರಲ್ಲಿದ್ದಾರೆ ಅವರು. ಮನಮೋಹನ್ ಸಿಂಗ್ 10 ವರ್ಷ. ಆ್ಯಕ್ಚುಲಿ ದಟ್ಸ್ ಎ ಡ್ರಮ್ಯಾಟಿಕ್ ಇದದು. ಅಂದರೆ ಕಾಂಗ್ರೆಸ್ನವರು ಬಿಟ್ಕೊಟ್ರು ಮನಮೋಹನ್ ಸಿಂಗ್. ಅಫ್ಕೋರ್ಸ್ ದೆರ್ ಇಸ್ ಎನ್ ಅಲಿಗೇಷನ್ ಮನಮೋಹನ್ ಸಿಂಗ್ ವಾಸ್ ನಾಟ್ ಎ ಪ್ರೈಮ್ ಮಿನಿಸ್ಟರ್. ಯಾರೋ ಆ ಪ್ರೈಮ್ ಮಿನಿಸ್ಟರ್ ಹುದ್ದೆನ ನಿಯಂತ್ರಣ ಮಾಡಿದ್ರು ಅಷ್ಟೇನೇನೆ, ಅವರು ಸುಮ್ಮನೆ ಬೊಂಬೆ ಥರ ಅವರಿದ್ದರು ಅನ್ನೋದು ಒಂದು ಅಲಿಗೇಷನ್ ಇದೆ, ಒಂದು ಆರೋಪ ಇದೆ. ಅದೇನಿಲ್ಲ ಅಂತಲ್ಲ. ಇನ್ನು ವಾಜಪೇಯಿ ಅವರು ಒಂದು 6 ವರ್ಷ, ಒಟ್ಟು 2,000 ಚಿಲ್ಲರೆ ದಿನ ಅಧಿಕಾರವನ್ನು ನಡೆಸಿದ್ದಾರೆ. ಸರ್, ಇಂದಿರಾ ಗಾಂಧಿ ಅವರು ಅವರ ರಾಜಕೀಯ ಹಾದಿ ಮತ್ತು ಮೋದಿಯವರ ರಾಜಕೀಯ ಹಾದಿಯನ್ನು ಹೇಗೆ ನೋಡ್ಬೋದು ಸರ್? ಅದನ್ನೇ ನಾವು ನೋಡೋಕ್ಕಾಗತ್ತೆ. ಯಾಕೆ ನೋಡ್ಬೇಕು ನಾವು? ಅಂದರೆ ಆಗ ಇದ್ದಂತಹ ರಾಜಕೀಯ ಏಳು ಬೀಳು. ಇಂದಿರಾ ಗಾಂಧಿ ರಾಜಕೀಯ ಹಾದಿನ ನಾವು ನೋಡಲೇಬಾರ್ದು. ಇಂದಿರಾ ಗಾಂಧಿ ಡಿಡ್ ನಾಟ್, ರಾಜಕಾರಣಕ್ಕೆ ಬಂದ ನಂತರ ಆಕೆ ಹೋರಾಟವನ್ನು ಮಾಡಿರ್ಬೋದೇನೋ, ಪರ್ಟಿಕ್ಯುಲರ್ಲಿ ಎಮರ್ಜೆನ್ಸಿ ಆದಮೇಲೆ ವಾಪಸ್ ಅಧಿಕಾರಕ್ಕೆ ಬರಲಿಕ್ಕೆ. ಬಟ್ ಆಕೆ ಅಧಿಕಾರವನ್ನು ಪಡೆದಿದ್ದು ಜನ ಹೋರಾಟದಿಂದ ಏನಲ್ಲ, ತಂದೆಯಿಂದ. ಕಾಂಗ್ರೆಸ್ಸಿನಲ್ಲಿ ಇಂದಿರಾ ಗಾಂಧಿ ಆಗಲಿ ರಾಜೀವ್ ಗಾಂಧಿ ಆಗಲಿ ಅಧಿಕಾರವನ್ನು ಪಡೆದಿದ್ದು ದೊಡ್ಡ ಜನಪರ ಹೋರಾಟದಿಂದ ಏನಲ್ಲ. ಆ ಥರದ ಫೈಟ್ಗಳಿರಲಿಲ್ಲ. ಹಾಗಾದ್ರೆ ಮೋದಿ ಏನು ಜನಪರ ಹೋರಾಟ ಅಂದರೆ ಸಂಘದಲ್ಲಿ ಆ ಹೋರಾಟದಲ್ಲೇ ಇದ್ದಿದ್ದು. ಅಯೋಧ್ಯೆಯ ಮೂಮೆಂಟಿಂದ ಹಿಡಿದು ಎಲ್ಲ ಮೂಮೆಂಟ್ಗಳಲ್ಲೂ ಹೋರಾಟದಲ್ಲೇ ಇದ್ದಿದ್ದು ಸಂಘದಲ್ಲಿ ಕಾರ್ಯಕರ್ತನಾಗಿ, ಅದರಲ್ಲೇನು ಅನುಮಾನ ಇಲ್ಲ. ಆ ರೀತಿಯ ಯಾವ ಹೋರಾಟವೂ ಇಂದಿರಾ ಗಾಂಧಿದು ಯಾವುದೂ ಇಲ್ಲ. ಎಮರ್ಜೆನ್ಸಿ ಮಾಡಿ ಸೋತ ಮೇಲೆ ವಾಪಸ್ ಅಧಿಕಾರಕ್ಕೆ ಬಂದಾಗ ಸ್ವಲ್ಪ ಗ್ರೌಂಡಿಗೆ ಬಂದು ಸ್ಟ್ರಗಲ್ ಮಾಡಿದ್ದೆ ಬಿಟ್ಟರೆ, ಇಲ್ಲದ್ರೆ ಮಹಾರಾಜ ಮಹಾರಾಣಿಯರ ಥರ ನಡ್ಕೊಂಡಿರುವಂಥ ಕಾಂಗ್ರೆಸ್ ಫ್ಯಾಮಿಲಿ ಅದು. ಆ ಫ್ಯಾಮಿಲಿಗೆ ಒಪ್ಪಿಸ್ಕೊಂಡಿದ್ದಾರಷ್ಟೇ ಕಾಂಗ್ರೆಸ್ಸಿಗರಿಗೆ ಅದು ನಾಚಿಕೆ ಅನಿಸಿಲ್ಲ. ಕಾಂಗ್ರೆಸ್ಸಿಗರಿಗೆ ಅದು ಸಹಜ, ನನ್ನ ಜೀವನದ ಕರ್ತವ್ಯ ಅಂತ ಅನ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ಸಿಗರು. ಕುಟುಂಬಕ್ಕೆ, ಮಹಾರಾಜರಿಗೆ ಒಪ್ಪಿಸ್ಕೋಬೇಕು, ಲಾಯಲ್ ಆಗಿರಬೇಕು ಅನ್ನೋಂಥ ಒಂದು ಪೀಳಿಗೆಯೇ ಇತ್ತು ಹಿಂದಿನ ಕಾಲದಲ್ಲಿ ಮಹಾರಾಜರಿಗೆ ವಿರುದ್ಧವಾಗಿ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅವ್ರು ತಪ್ಪು ಮಾಡಿದ್ರು ಅಷ್ಟೇ, ಸರಿ ಮಾಡಿದ್ರು ಅಷ್ಟೇ, ಮಹಾರಾಜರ ವಿರುದ್ಧ ಹೋಗ್ಕೂಡ್ದು, ದೈವ ಸ್ವರೂಪಿ ಆತ ಅನ್ನೋ ಥರ. ಸೇಮ್ ಕಾಂಗ್ರೆಸ್ಸಿಗರಿಗೆ ನನ್ನ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ಗೆ ಈ ಕುಟುಂಬ ದೈವ ಸ್ವರೂಪಿಯಾಗಿ ಕಂಗೊಳಿಸ್ಬಿಟ್ಟಿದೆ ಡೆಮೋಕ್ರಸಿಯ ಹೆಸರಿನಲ್ಲಿ. ಹಾಗಾಗಿ ಇದೆರಡೂ ಕಂಪೇರ್ ಮಾಡೋ ಕ್ಯಾರೆಕ್ಟರ್ಗಳೇ ಅಲ್ಲ ನನ್ನ ಪ್ರಕಾರದಲ್ಲಿ. ಆಡಳಿತದ ವಿಚಾರಕ್ಕೆ ಬಂದಾಗ ಇಬ್ಬರಲ್ಲೂ ಒಂದು ಕಾಮನ್ ಗುಣ ಕಾಣಿಸುತ್ತೆ, ಪಾರ್ಟ್ ಡಿಕ್ಟೇಟರ್ಶಿಪ್. ಇಬ್ಬರಲ್ಲೂ ಒಂದು ಕಾಮನ್ ಗುಣ ಕಾಣುತ್ತೆ, ಪಾರ್ಟ್ ಡಿಕ್ಟೇಟರ್ಶಿಪ್ಪು. ಮತ್ತು ತನಗಿಂತ ಮೇಲೆ ಯಾರೂ ಇಲ್ಲ ಅನ್ನುವ ಸಂದೇಶವನ್ನು ಬಹಳ ಸ್ಪಷ್ಟವಾಗಿ ಕೊಡ್ತಾರೆ ಇಬ್ಬರೂ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ ಇಬ್ಬರದ್ದು. ಮೂರನೇದು, ಆಡಳಿತಾತ್ಮಕ ನಿರ್ಧಾರಗಳಲ್ಲಿ ತಮಗೆ ಸರಿ ಎನಿಸಿದ್ದನ್ನು ಹೆದರದೆ ಜಾರಿಗೆ ತಂದು ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಮೇಡಮ್ ಗಾಂಧಿ ಯಾರು ಹೇಳಿಕೊಟ್ರು, ಅವತ್ತು ಸಿದ್ಧಾರ್ಥ ಶಂಕರ್ರೆ ಏನು ಕಾಗದ ಬರ್ಕೊಟ್ರು, ಇನ್ನೊಬ್ರು ಏನು ಮಾಡಿದ್ರು, ಮತ್ತೊಬ್ರು ಏನು ಮಾಡಿದ್ರು, ಡ್ಯಾಶು ಅಡ್ವೈಸ್ಗಳೇನಿತ್ತು ಬೇರೆ. ಬಟ್ ಶಿ ಟುಕ್ ಎ ಕಾಲ್ ಆ್ಯಂಡ್ ವೆಂಟ್ ಟು ಎಮರ್ಜೆನ್ಸಿ. ಹೊರಡೋಗ್ಬಿಟ್ರು ತುರ್ತು ಪರಿಸ್ಥಿತಿಗೆ. ತಪ್ಪು ಸರಿ ವ್ಯಾಲ್ಯೂಯೇಷನ್ ಆಮೇಲೆ ಅದು. ಇನ್ನು ಬ್ಯಾಂಕ್ಗಳ ರಾಷ್ಟ್ರೀಕರಣ, ಶಿ ಜಸ್ಟ್ ವೆಂಟ್ ಅಹೆಡ್, ಡಿಂಟ್ ಕೇರ್, ಯಾರನ್ನು ಕೇರು ಮಾಡೋಕ್ಕೋಗಿಲ್ಲ. ಬಾಂಗ್ಲಾದೇಶ್ ಲಿಬರೇಷನ್ ಆಗಬೇಕು ಅಂತಿದ್ದಾಗ, ಪಾಕಿಸ್ತಾನದಲ್ಲಿ ನಡೆದಾಗ ಶಿ ವೆಂಟ್ ಟು ವಾರ್, ಶಿ ಡಿಡ್ ನಾಟ್ ವಾರ್, ತಲೆ ಕೆಡಿಸ್ಕೊಳ್ಳಿಲ್ಲ ಅದಕ್ಕೆ. ಹೀಗಾಗಿ ಉಳುವವನೇ ಭೂಮಿ ಇರ್ಬೋದು, ರಾಷ್ಟ್ರೀಯ ಮಾರ್ಗಗಳ ರಾಷ್ಟ್ರೀಕರಣ ಇರಬಹುದು, ಇವೆಲ್ಲವುಗಳು ಕೆಲವೆಲ್ಲ ಶಿ ಜಸ್ಟ್ ಟುಕ್ ಡಿಸಿಷನ್ ಅಷ್ಟೇ, ಶಿ ಡಿಂಟ್ ಕೇರ್, ತನಗೆ ಬೇಕು ತಾನು ತಗೊಂಡು. ಮೋದಿ ಅಪಿಯರ್ಸ್ ಟು ಬಿ ಸೇಮ್ ಆ ವಿಚಾರದಲ್ಲಿ. ತನಗೆ ಬೇಕಾಗಿದ್ದ ತೀರ್ಮಾನ ತಾನು ತಗೊಂಡಿದ್ದಾರೆ. ಆಕೆ ಎಂದೂ ಉತ್ತರ ಕೊಡಲಿಲ್ಲ. ತಾನು ತೆಗೆದುಕೊಂಡ ತೀರ್ಮಾನಗಳು ತಪ್ಪಾದಾಗ, ದೇಶಕ್ಕೆ ಘಾಸಿ ಆದಾಗ ಯಾಕೆ ಮಾಡಿದೆ ಅನ್ನೋದನ್ನು ಆಕೆ ಎಂದೂ ಉತ್ತರ ಕೊಡಲಿಲ್ಲ. ನರೇಂದ್ರ ಮೋದಿನೂ ಎಂದೂ ಉತ್ತರ ಕೊಟ್ಟಿಲ್ಲ ತೆಗೆದುಕೊಂಡ ನಿರ್ಧಾರಗಳು ತಪ್ಪಾಗಿರೋವಾಗ. ಅದರಿಂದ ಎಸ್ಕೇಪ್ ಆಗಿ ಹೋಗಿದ್ದಾರೆ ಹೊರತು ಅವ್ರು ಉತ್ತರ ಕೊಟ್ಟಿಲ್ಲ. ಈ ದೇಶಕ್ಕೆ ಕ್ಷಮೆ ಕೇಳಿಲ್ಲ. ನೋಟಿನ ಅಮಾನ್ಯೀಕರಣ, ಈ ದೇಶದ ಕ್ಷಮೆ ಕೇಳಬೇಕು ನನ್ನ ಪ್ರಕಾರ. ಅವರು ಯಾಕೆ ತಗೊಂಡ್ರು ಆ ಕಾರಣ ತೀರ್ಮಾನನ ಅಂತ, ಅದರಿಂದ ಆಗಿದ್ದೇನು. ಸೊ ಹಾಗಾಗಿ
ಇಬ್ಬರಲ್ಲಿ ಕೆಲವು ಸಾಮ್ಯತೆಗಳೂ ಇರಬಹುದು, ಬಟ್ ವಿಪರೀತ ಭಿನ್ನತೆಯಲ್ಲೇ ಬಂದಿರುವ ನಾಯಕರು. ಎಸ್. ಇನ್ನು ಸುದೀರ್ಘ ಆಡಳಿತ ನಡೆಸಿದ 2ನೇ ಪ್ರಧಾನಿ ಅನ್ನೋ ಹೆಗ್ಗಳಿಕೆಗೆ ಮೋದಿ ಪಾತ್ರರಾಗಿದ್ದಾರೆ. ಇದೇ ಹೊತ್ತಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸುಳ್ಳು ಹೇಳುವ ಪ್ರಧಾನಿಯಿಂದ ಏನನ್ನು ನಿರೀಕ್ಷಿಸಲು ಸಾಧ್ಯ ಇಲ್ಲ ಅಂತ ಟೀಕಿಸಿದ್ದಾರೆ. ಇಲ್ಲ ಸರ್, ಅಮಾನೀಕರಣದ ನಿರ್ಣಯಗಳನ್ನು ತೆಗೆದುಕೊಂಡಂತಹ ಪ್ರಧಾನಿ ಯಾವುದು ಮೇಜರ್ ಅನ್ನೋದನ್ನು ಪಟ್ಟಿ ಕೇಳ್ತಾ ಇದ್ದಾರೆ. ಇಲ್ಲಿ ನೋಟಿನ ಅಮಾನೀಕರಣವನ್ನು ಮಾಡಿದ್ರು. 2000 ನೋಟನ್ನು ತಂದರು ಒಳಕ್ಕೆ, 500 ರೂಪಾಯಿ ನೋಟನ್ನು ಬಿಟ್ಟು ಇದು ಮಾಡಿದ್ರು, 1000 ರೂಪಾಯಿ ನೋಟ್ ತೆಗೆದ್ರು, 2000 ರೂಪಾಯಿ ನೋಟ್ ಹೊಸ ನೋಟ್ ತಂದರು, ರಾತ್ರೋರಾತ್ರಿ ಕರೆನ್ಸಿ ತೆಗೆದ್ರು, ಎಲ್ಲ ಮಾಡಿದ್ರು. ಇವತ್ತಿನವರೆಗೆ ನನ್ನ ಲೆಕ್ಕಾಚಾರದಲ್ಲಿ ನನಗಿರುವ ಕಾಮನ್ ಸೆನ್ಸಲ್ಲಿ ಹೇಳ್ತಾ ಇದ್ದೀನಿ, ಈ ಪ್ರಕ್ರಿಯೆ ಮಾಡಿದ್ದರಿಂದ ಆದ ಲಾಭ 0. ಯಾಕೆ ಮಾಡಿದ್ರು ಉತ್ತರ ಕೊಟ್ಟಿಲ್ಲ. ಬರೀ ಬುರುಡೆ ಬಿಡ್ತಾ ಇದ್ದಾರೆ. ನೋಟೆಲ್ಲ ವಾಪಸ್ ಬಂದಿದೆ. 96% ಬಂದಿದೆ, 98% ಅಂತ ಮೇಡಮ್ಮು ಕೂತ್ಕೊಂಡು. ಯಾಕೆ ಮಾಡಿದ್ರಿ, ಇದರಿಂದಾಗಿದ್ದ ಅನಾಹುತ ಏನು ಅನ್ನೋದನ್ನು ಒಬ್ಬರು ಮಾತಾಡ್ತಿಲ್ಲ ಈ ಸರ್ಕಾರದಲ್ಲಿ. ಅಷ್ಟರ ಮಟ್ಟಿಗೆ ಎಸ್ಕೇಪ್ ರಾಜರು ಇವರು ಅಷ್ಟೇ ಸುಳ್ಳು ಹೇಳವ್ರೆ. ಇವರೇನು ಭಾಳ ಏನು ಸತ್ಯವಂತರು ಅಂತ ಏನು ಅನ್ಬೇಕಾಗಿಲ್ಲ ನಾವಿಲ್ಲಿ. ಇವರು ಸುಳ್ಳು ಹೇಳದವ್ರೆ ಇವ್ರುಗಳು. ಇಲ್ದಿದ್ರೆ ಇದಕ್ಕೆ ಉತ್ತರ ಕೊಡಬೇಕಾಗಿತ್ತು ಈ ದೇಶಕ್ಕೆ. ಯಾಕೆ ಮಾಡಿದ್ರಿ ನೋಟಿನ ಅಮಾನೀಕರಣನ ನೀವು ಅಂತ. ನಂಬರ್ 1, ಟೆರರಿಸಮ್ಮು, ಮಣ್ಣು ಮಸಿ ಎಲ್ಲ ಬಿಟ್ಟಿದ್ರಿ. ನಥಿಂಗ್. ಮೇ ಬಿ ಇಟ್ ಇಸ್ ನಾಟ್ ವರ್ಕ್, ಇಟ್ಸ್ ಆಲ್ ರೈಟ್. ಕೆಲವು ನಿರ್ಧಾರಗಳು ಎಲ್ಲವೂ ಸಫಲವಾಗಬೇಕು ಅಂತೇನಿಲ್ಲ, ವಿಫಲವಾಗ್ಬೋದು. ಬಟ್ ವಿಫಲವಾಗಿದೆ ಅಂತ ಒಪ್ಪುವ ನಮ್ರತೆ ಇರಬೇಕು. ಆ ನಮ್ರತೆ ಕಾಣಿಸಿಲ್ಲ ಈ ವಿಚಾರದಲ್ಲಿ. ಸ್ವಚ್ಛ ಭಾರತ ಅಭಿಯಾನ ಇಚ್ಛೆ ಬಹಳ ಚೆನ್ನಾಗಿದೆ. ಇದು ಮತ್ತು ಬೇಟಿ ಬಚಾವ್ ಬೇಟಿ ಪಡಾವ್ ಎರಡೂ ಆಲೋಚನೆ ಮತ್ತು ಆ ಆಸೆ ಚೆನ್ನಾಗಿದೆ. ಆ್ಯಸ್ ಎ ವಿಶ್ ಅದು. ಬಟ್ ಅದು ಬಯಸಿದ ರೀತಿಯಲ್ಲಿ ಬಯಸಿದ ವ್ಯಕ್ತಿ ಅಥವಾ ಅದನ್ನು ಫಾಲೋ ಮಾಡಬೇಕಾಗಿದ್ದ ಜನ ಜಾರಿಗೆ ತಂದಿದ್ದಾರೆ ಅಂತ ನಾನು ಹೇಳಲಿಕ್ಕಾಗಲ್ಲ. ಒಂದಿಷ್ಟು ಇಂಪ್ಯಾಕ್ಟ್ಗಳಾಗಿರುತ್ತವೆ ಅಲ್ಲಿ ಆಗಿಲ್ಲ, ಝೀರೋ ಅಂತ ಹೇಳಕ್ಕೆ ಬರಲ್ಲ. ಒಂದಷ್ಟು ಇಂಪ್ಯಾಕ್ಟ್ಗಳಾಗಿದೆ ಭಾರತ ಸ್ವಚ್ಛ ಭಾರತ ಅಭಿಯಾನದಲ್ಲಿ. ಬಟ್ ಸ್ವಚ್ಛ ಭಾರತ ಅಭಿಯಾನ ಎಗೈನ್ ಆರಂಭದಲ್ಲಿ ಜನತೆಯ ಅಭಿಯಾನ ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಅದು ನಿಧಾನವಾಗಿ ಸರ್ಕಾರಿ ಅಭಿಯಾನವೇ ಆಯಿತು. ಜನತೆಯ ಅಭಿಯಾನ ಯಾವತ್ತು ಅಂದರೆ ಆ ದಿನ ಹೋಗಿ ಪರ್ಕೆ ಹಿಡ್ಕೊಳ್ಳೋ ಗಿರಾಕಿಗಳು ಎಲ್ಲ. ಇದರಲ್ಲಿ ಭಾರತೀಯ ಜನತಾ ಪಕ್ಷದ ಘನತೆವೆತ್ತ ನಾಯಕರು ಇದ್ದಾರೆ. ಅವರು ಬರೀ ಶೋ ಗಿರಾಕಿಗಳೇ. ಎಲ್ಲರೂ ಶೋ ಗಿರಾಕಿಗಳು. ಫೋಟೋಗೆ ಸೀಮಿತ ಅದು ಅಷ್ಟೇ. ಅಷ್ಟರ ಮಟ್ಟಿಗೆ ಅದನ್ನು ಸಕ್ಸಸ್ ಅಂತ ಹೇಳ್ತೀವಿ ಅಥವಾ ಫೇಲ್ಯೂರ್ ಅಂತ ಹೇಳ್ತೀವಿ ಅನ್ನೋಕ್ಕಾಗಲ್ಲ. ಸರಕು ಸೇವಾ ತೆರಿಗೆ GST ತಂದರು. ಆಲ್ ರೈಟ್, ಈ ದೇಶಕ್ಕೊಂದು GST ಒಂದು ಕಾಮನ್ ಟ್ಯಾಕ್ಸ್ ಬೇಕಾಗಿತ್ತು. ಒಬ್ಬೊಬ್ಬರು ನಂತರ ಮಾಡ್ತಾ ಇದ್ರು, ಗೋಜಲಾಗ್ತಾ ಇತ್ತು, ಎಲ್ಲ ಸರಿ. ಹಾಗಾಗಿ ಬಹು ಜನರು ಇದನ್ನು ಸಪೋರ್ಟ್ ಮಾಡಿದ್ರು GSTನ. ಬಟ್ ತಂದ ಮೇಲೆ ಆಗಿರೋದು ಏನು? ಶಿಯರ್ ನಾನ್ಸೆನ್ಸ್ ಮತ್ತು ಜನರಿಗೆ ಕೊಡ್ತಾ ಇರೋಂಥ ಕಿರುಕುಳದ ಮತ್ತೊಂದು ತಂತ್ರ ಅದು. ಅದನ್ನು ಫೈಲ್ ಮಾಡಿ ಕಟ್ಟೋವ್ರಿಗೂ ಕಾಟ ಕೊಡ್ತಾ ಇದ್ದೀರಿ. 5 ವರ್ಷ ಆದಮೇಲೆ ರಿವ್ಯೂ ಮಾಡ್ತೀವಿ ಸ್ಲ್ಯಾಬ್ನ ಅಂದಿರೋ ಈ ಕೇಂದ್ರ ಸರ್ಕಾರ ಇವತ್ತು ಮೌನಕ್ಕೆ ಶರಣಾಗಿ ಕೂತಿದ್ದೀರಿ. ಬರ್ತಿರೋ ದುಡ್ಡನ್ನೆಲ್ಲ ರಾಕ್ಷಸರ ಥರ ಒಳಕ್ಕೆ ಹಾಕೋತಾ ಇದ್ದೀರಿ. ನೀವು ಅಂದ್ಕೊಂಡಿದ್ದ ದುಡ್ಡಿಗಿಂತ 1.5 ಪಟ್ಟು ಹೆಚ್ಚುವರಿ ಕಲೆಕ್ಷನ್ ಆಗ್ತಾ ಇದೆ. ಸ್ಲ್ಯಾಬ್ ರಿವಿಷನ್ ಇಲ್ಲ, ಆ ಮಾತೂ ಇಲ್ಲ. ಇದನ್ನು ಏನಂತ ಕರಿಬೇಕು? ಜನಪರ ಅಂತ ಹೇಳಬೇಕಾ ಇದನ್ನು? GST ದೇಶದ ಪರ, ಜನಪರ, ವ್ಯವಸ್ಥೆ ಪರ, ತೆರಿಗೆ ವ್ಯವಸ್ಥೆ ಪರ ಅಂತ ಹೇಳೋಣ. ಇದನ್ನೇನಂತ ಕರಿಬೇಕು? ಇದನ್ನೇನಂತ ಕರಿಬೇಕು? ಇದನ್ನು ಕೇಳಿದ್ರೆ ಕೌನ್ಸಿಲ್ ತೀರ್ಮಾನ. ನಾಟಕಕಾರರು ನೀವು ಜನವಿರೋಧಿಗಳೇ. ಎಷ್ಟು ದುಡ್ಡು ಬೇಕ್ರಿ? ದುಡ್ಡು ತಿಂದು ಎಷ್ಟು ಬೇಕು? ಇಲ್ಲ ದೇಶ ಇಂಪ್ರೂವ್ ಆಗಬೇಕು, ರಸ್ತೆ ಬರಬೇಕು, ಅಲ್ಲಿ ಬರಬೇಕು, ಇಲ್ಲಿ ಬರಬೇಕು. ಸೊ ರಕ್ತ ಹೀರ್ತೀರಾ? ಹಾಗಾದರೆ ಆ ಸ್ಲ್ಯಾಬ್ಗಳನ್ನೊಂದು ರಿವ್ಯೂ ಮಾಡ್ಬೋದು ಅನ್ಸಲ್ಲ. ಇನ್ಕಮ್ ಟ್ಯಾಕ್ಸ್ ಹಂಗೆ ಮಾಡಿಬಿಟ್ಟಿದ್ದೀವಿ. ಅರೆ, ಇನ್ಕಮ್ ಟ್ಯಾಕ್ಸನ್ನು ಕಟ್ಟುವವರಿಗೆ ಹೋಗ್ತಾ ಇರುತ್ತೆ ಅದು. 12 ಲಕ್ಷ ಲಿಮಿಟ್, 16 ಲಕ್ಷ. ಕಟ್ಟೋರ್ಗೇನು ಒಂದು ಮರ್ಯಾದೆ ಕೊಡೋಕ್ಕೆ ಯೋಗ್ಯತೆ ಇಲ್ಲದಿರೋ ಸರ್ಕಾರಗಳಿಗೆ, ಟ್ಯಾಕ್ಸನ್ನು ಕಟ್ಟೋರಿಗೆ ಅಯೋಗ್ಯರು ಸರ್ಕಾರ. ಎಲ್ಲ ಸರ್ಕಾರಗಳಿವೆ. ಟ್ಯಾಕ್ಸ್ ಕಟ್ಟೋರಿಗೆ ಮರ್ಯಾದೆ ಕೊಡೋಕ್ಕೆ ಯೋಗ್ಯತೆ ಇಲ್ಲದಿರೋ ಸರ್ಕಾರಗಳು ಅದನ್ನು ಮಾತಾಡ್ತಿದ್ರೆ ಬಡವರು, ದಲಿತರು, ದೀನರು, ತಳಮಟ್ಟ ಅಂತ ಬಿಡ್ತಾ ಹೋಗೋದು ಬುರುಡೆಗಳನ್ನು. ಈ ವಿಚಾರದಲ್ಲಿ ಈ ಸರ್ಕಾರನೂ ಅಷ್ಟೇ. ಏನು ವ್ಯತ್ಯಾಸ ನನಗೇನು ಕಾಣಿಸಿಲ್ಲ.
ಕಾಶ್ಮೀರಕ್ಕೆ ವಿಶೇಷಿಸಿದ ತ್ರಿವಳಿ ತಲಾಕ್ ಅದ್ಭುತವಾದಂಥ ಆ್ಯಕ್ಷನ್ ಅದು. ನನ್ನ ಪ್ರಕಾರ ಆ ವರ್ಗದ ಮುಸ್ಲಿಂ ಹೆಣ್ಣುಮಕ್ಕಳುಗಳು ಅದನ್ನು ಎಷ್ಟು ಬಳಸ್ಕೋತಾ ಇದ್ದಾರೆ, ಎಷ್ಟು ಲಾಭ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಯಾಕಂದರೆ ಅವ್ರನ್ನ ಬಳಸ್ಕೊಳ್ಳೋಕ್ಕೂ ಜಾಗ ಕೊಡ್ತಿದ್ದಾರೋ ಇಲ್ವೋ ಮುಸ್ಲಿಮಲ್ಲಿರುವ ಘನತೆವೆತ್ತ ಪುರುಷರು ಅಂತ ನನಗೆ ಗೊತ್ತಿಲ್ಲ. ನನಗೆ ಅವ್ರ ವ್ಯವಸ್ಥೆನೇ ಆಗಿದೆ, ಅದು ದಬ್ಬಾಳಿಕೆಯ ವ್ಯವಸ್ಥೆ. ಪುರುಷರ ದಬ್ಬಾಳಿಕೆಯ ವ್ಯವಸ್ಥೆ ಎಲ್ಲಿದೆ ಅತಿ ಹೆಚ್ಚು ಅಂದರೆ ಮುಸ್ಲಿಮರಲ್ಲೇ ಫಸ್ಟು. ಹಿಂದೂನಲ್ಲೂ ಇದೆ, ಇಲ್ಲ ಅಂತಿಲ್ಲ. ಏನು ಅವರೇನು ಮೇಲಿಂದ ಇಳಿದು ಬಂದ್ಬಿಟ್ಟಿಲ್ಲ, ಇವರು ಇದ್ದಾರೆ. ಹಾಗಾಗಿ ಅದು ಎಷ್ಟಾಗಿದೆಯೋ ಲಾಭ, ಬಟ್ ಇಟ್ಸ್ ಎ ಗ್ರೇಟ್ ಡಿಸಿಷನ್. ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ರದ್ದು, ಎಗೈನ್ ಎ ವಂಡರ್ಫುಲ್ ಡಿಸಿಷನ್. ಆಗೋದೇ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ರು, ಹಾಕ್ಸಿಸಿದ್ರು. ಅದನ್ನು ಯಾರೂ ಇದು ಮಾಡೋಕ್ಕಾಗಲ್ಲ. POK, ಬಾಲಾಕೋಟು ಮತ್ತು ಪುಲ್ವಾಮಾ ದಾಳಿಗಳ ವಿಚಾರದಲ್ಲಿ ಆಯಾ ದಿನಗಳಿಗೆ ಅದಕ್ಕೆ ತಕ್ಕಂತೆ ಉತ್ತರವನ್ನು ಕೊಟ್ಕೊಂಡ್ರು, ಅದರ ಲಾಭವನ್ನೂ ಪಡ್ಕೊಂಡ್ರು. ಬ್ಯಾಂಕ್ಗಳ ವಿಲೀನ, ಆಲ್ ರೈಟ್, ಬ್ಯಾಂಕ್ಗಳ ವಿಲೀನ ಏನೋ ಆಗಿದೆ, ಬಟ್ ಬ್ಯಾಂಕ್ಗಳ ವಿಲೀನದಿಂದ ಆಗಿರುವ ಕೆಲವು ಗ್ರಾಮೀಣ ಭಾಗದ ಬ್ರ್ಯಾಂಚ್ಗಳಲ್ಲಿ ಆಗ್ತಾ ಇರೋ ಕೆಲವು ಅನಾಹುತಗಳನ್ನು ತಡೆಯಬೇಕು ಮತ್ತು ಈ ಮೂಲಕ ಸ್ಥಳೀಯ ಬ್ಯಾಂಕ್ ವ್ಯವಸ್ಥೆಗಳನ್ನು ನಾಶ ಮಾಡಬಾರ್ದು. ಅದಾದಂಗೆ ಇದೆ ಈಗ ಸದ್ಯಕ್ಕೆ. ಬೇಟಿ ಬಚಾವ್ ಆಗಲೇ ಹೇಳಿದ್ವಿ. ಆಪರೇಷನ್ ಸಿಂಧೂರ್ ಸ್ಟಾರ್ಟ್ ಮಾಡಿದಾಗ ಭಾಳ ಅದ್ಭುತವಾದ ಆಪರೇಷನ್ ಥರನೇ ನನಗೂ ಕಾಣಿಸ್ತು. ಅದಕ್ಕೊಂದು ಕಡ್ಡಿ ಇಟ್ಬಿಟ್ಟಿದ್ದಾರೆ, ಅದು ಮುಗುದಿಲ್ಲ ಅಂತ, ಬರೀ ಡ್ರಾಮಾ, ಅದು ಮುಗುದಿಲ್ಲ. ನೀವು ಶುರು ಮಾಡಿರಿ, ನಾಳೆ ಬೆಳಗ್ಗೆ ನೋಡ್ತೀನಿ. ಯಾಕೆ ಹಿಂದಕ್ಕೆ ಬಂದ್ರಿ ಅಂತ ಉತ್ತರ ಕೊಟ್ಟಿಲ್ಲ. ಅವನೊಬ್ಬ ಕೂತ್ಕೊಂಡು ಬಾಯಿಗೆ ಬಂದಂಗೆ ದಿನಕ್ಕೆ 6 ಸರಿ ಬುರುಡ ಬಿಡ್ತಾನೆ, ಒಳ್ಳೆ ಗಿಣಿ ಥರ ಅವನು, ಆ ವ್ಯಕ್ತಿ. ಅವರು ಅದಕ್ಕೊಂದು ಉತ್ತರ ಇಲ್ಲ. ಕೇಳಿದ್ರೆ ನಾನು ದೇಶದ್ರೋಹಿ ಆಗ್ತೀನಿ ಅಷ್ಟೇ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಎಗೈನ್ ಎ ಗ್ರೇಟ್ ಡಿಸಿಷನ್ ಬಂದ ಮೇಲೆ, ನ್ಯಾಯಾಲಯದ ತೀರ್ಪು ಬಂದ ಮೇಲೆ ಅದನ್ನು ಹ್ಯಾಂಡಲ್ ಮಾಡಿದ ರೀತಿ ಚೆನ್ನಾಗಿತ್ತು. ದಾಟ್ ವಾಸ್ ವಾಟ್ ಐ ಲೈಕ್ಡ್. ತೀರ್ಮಾನ ಏನೋ ಒಂದು ಬಂತು, ನ್ಯಾಯಮೂರ್ತಿಗಳಿಂದ ಬಂತು, ಬೆಂಚಿಂದ, ಅದು ಯುನಾನಿಮಸ್ ಆಗಾಯಿತು, ಗ್ರೇಟ್. ಅದಾದಮೇಲೆ ಅದನ್ನು ಹ್ಯಾಂಡಲ್ ಮಾಡಿದ್ದ ರೀತಿ ಮತ್ತು ಆ ಮಂದಿರವನ್ನು ಕಟ್ಟುವಲ್ಲಿ ತೆಗೆದುಕೊಂಡ ಆಸಕ್ತಿಗಳೇನಿತ್ತು, ದಟ್ ವಾಸ್ ಓಕೆ. ಎಸ್, ಇವತ್ತು ಪ್ರಧಾನಿಯನ್ನ ಬಹಳಷ್ಟು ಟೀಕಿಸುವ. ಆದರೆ ಒಂದು ಹೇಳ್ಬಿಡ್ತೀನಿ, ಇವತ್ತು ಸಮಯ ಇದೆ, ಇದನ್ನು ಸಿಕ್ಕಿದೆ ಸಮಯ ಹೇಳ್ಬಿಡೋಣ. ಇಷ್ಟೆಲ್ಲ ಆಗಿದೆ ಮೋದಿ ಪೀರಿಯಡಲ್ಲಿ ಅಂತಂದಿದ್ದಾರೆ. ಇದು ಅವ್ರ ದೇಶಕ್ಕೆ ಪ್ರಧಾನಿ, ರಾಜ್ಯಕ್ಕಲ್ಲ, ನಮ್ಮ ರಾಜ್ಯಕ್ಕೆ ಪ್ರಧಾನಿ ಅಲ್ಲ ಅವರು. ಐ ಅಗ್ರಿ ವಿತ್ ಇಟ್, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಒಂದು ಆರೋಪಕ್ಕೆ ಅವ್ರ ಗುರಿ ಆಗಲೇಬೇಕಾಗತ್ತೆ, ಆಗಿದ್ದಾರೆ ಅಂತ ನಾನು ಅನ್ಕೋತೀನಿ. ಅದು ಗುಜರಾತಿನ ಅವರ ಪ್ರೀತಿ ಮತ್ತು ಉತ್ತರ ಪ್ರದೇಶದ ಪ್ರೀತಿ ಮತ್ತು ದಕ್ಷಿಣ ಭಾರತದ ತೆರಿಗೆ ಹಣವನ್ನು ತೆಗೆದುಕೊಂಡು ಉತ್ತರ ಭಾರತವನ್ನು ಉದ್ಧಾರ ಮಾಡುವಂತಹ ಪ್ರೀತಿ. ಇದರ ವಿಚಾರದಲ್ಲಿ ಒಂದಿಷ್ಟು ಆಕ್ಷೇಪಗಳಿವೆ. ಈ ಆಕ್ಷೇಪಗಳನ್ನು ಎತ್ತಬೇಕು ಡೆಮಾಕ್ರಸಿನಲ್ಲಿ. ಕರ್ನಾಟಕದಲ್ಲಿ ಇವರ ಪ್ರಧಾನಮಂತ್ರಿಗೆ ಆಗೋದಕ್ಕೆ ಪಾಲನ್ನು ಬಹಳ ದೊಡ್ಡದಾಗಿ ಕೊಟ್ಟಿರುವಂತಹ ರಾಜ್ಯ, 24 ಸೀಟು, 25 ಸೀಟು, ಈ ಸಾರಿ 20 ಸೀಟು, 19 ಸೀಟು, 18 ಸೀಟು ಕೊಟ್ಟಿರುವಂಥ ರಾಜ್ಯಕ್ಕೆ ಏನು ಮಾಡಿದ್ದಾರೆ ಅಂದರೆ BJPಯವ್ರ ಹತ್ರ ಉತ್ತರ ಇಲ್ಲ. ಕರ್ನಾಟಕದಲ್ಲಿ ಅದಕ್ಕೆ ಯಾವುದೋ ರಸ್ತೆ ತೋರಿಸ್ತಾರೆ. ದೇಶದಲ್ಲಿ ಎಲ್ಲರಿಗೂ ರಸ್ತೆ ಕೊಟ್ಟಿದ್ದೀರಿ, ನಾನೊಬ್ಬರಿಗೆ ಕೊಟ್ಟಿಲ್ಲ. ವಿಶೇಷವಾಗಿ ಏನು ಮಾಡಿದ್ದೀರಿ? ಇಡೀ ದಕ್ಷಿಣ ಭಾರತದಲ್ಲಿ ನಿಮ್ಮ ಉಸಿರನ್ನು ಉಳಿಸಿಕೊಟ್ಟಂತಹ ರಾಜ್ಯಕ್ಕೆ ಏನು ಮಾಡಿದ್ದೀರಿ ನೀವು 11 ವರ್ಷದಲ್ಲಿ ಅಂತಂದರೆ ನನಗೇನು ಕಾಣಿಸಿಲ್ಲ. ಒಂದು ವೇಳೆ BJPಯ ಸಂಸದರು ಅಥವಾ ಇನ್ಯಾರೇ ಲೀಡರ್ಗಳು ಕರ್ನಾಟಕದಲ್ಲಿ ಇದ್ದರೆ ಪಟ್ಟಿ ಮಾಡಿ ನನಗೆ ಕಳಿಸ್ಕೊಡಿ. ಐ ವಿಲ್ ಪುಟ್ ಇಟ್ ಫಾರ್ ಡಿಸ್ಕಷನ್. ಎಸ್, ಖರ್ಗೆ ಅವರು ಇವತ್ತು ಮೋದಿಯವರ ಬಗ್ಗೆ, RSS BJPಯ ಬಗ್ಗೆ ಕೆಲವೊಂದಷ್ಟು ಟೀಕೆಗಳನ್ನ ಮಾಡಿದ್ದಾರೆ, ನಂಚನ್ನ ಕಾರಿದ್ದಾರೆ. RSS ವಿಷವಿದ್ದಂತೆ ಅದನ್ನ ರುಚಿ ನೋಡಿದ್ರೆ ಸತ್ ಹೋಗ್ತೀರಿ ಅಂತ ಹೇಳಿ ಕೇಸರಿ ಕೆಂಗಣಿಗೆ ಗುರಿಯಾಗಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಹೇಳ್ತಾರೆ ನರೇಂದ್ರ ಮೋದಿ ನಂಗೆ ದೊಡ್ಡ ಸಮಸ್ಯೆ ಅಲ್ಲ, ಅದು ಬರೀ ಶೋ, ದಮ್ಮಿಲ್ಲ ಅಂತಾನೆ. ಆದರೆ ಖರ್ಗೆ ಪ್ರಕಾರ RSS ವಿಷ, ಓಕೆ, BJP ವಿಷ, ಆಲ್ ರೈಟ್, ಇಬ್ರು ವಿಷ. ಈ ದೇಶದ ಜನ ಏನು ಬಕ್ರಾ ಅನ್ಕೊಂಡ್ಬಿಟ್ಟಿದ್ದೀರಾ ಏನು ಖರ್ಗೆ ಅವರು? ನೀವು ಗುಲ್ಬರ್ಗದಲ್ಲಿ ವಿರಾಜಮಾನರಾಗಿ ಮೆರೆಯುತ್ತಿದ್ದಂತಹ ಖರ್ಗೆ ಅವ್ರನ್ನ ಗುಲ್ಬರ್ಗದ ಜನ ಸೋಲ್ಸಿದ್ರಲ್ಲ, ಅವರೆಲ್ಲ ವಿಷ. ಈ ದೇಶದ ಜನರ ತೀರ್ಮಾನವನ್ನು ವಿಷ ಎಂದು ಬಣ್ಣಿಸುವುದೇ ಮೊದಲ ಅಪಮಾನ ಡೆಮಾಕ್ರಸಿಗೆ. ಅದು ಯಾರಿಗಾರು ಹಾಕ್ಕೊಳ್ಳಿ. ಹಾಗಾದರೆ ಕರ್ನಾಟಕದಲ್ಲಿ ಹೇಳಬೇಕೇನು? ಕರ್ನಾಟಕದ ಜನ ವಿಷ, ಕಾಂಗ್ರೆಸ್ಗೆ ಮತ ಕೊಟ್ಟು. ಬಹುಜನರಿಗೆ ಕಾಂಗ್ರೆಸ್ ಕಾರ್ಕೋಟಕ ವಿಷ. ಬಹುಜನರಿಗೆ, ಕಾಂಗ್ರೆಸ್ಸಿಗರಿಗೆ BJP ವಿಷ ಇರ್ಬೋದು, ಬಟ್ ಬಹುಜನರಿಗೆ ಕಾಂಗ್ರೆಸ್ಸೇ ಕಾರ್ಕೋಟಕ ವಿಷ ಈ ದೇಶಕ್ಕೆ. ಕುಟುಂಬವನ್ನು ಎತ್ತಿಟ್ಟುಕೊಂಡು ಕುಟುಂಬಕ್ಕೆ ಪೂಜೆಯನ್ನು ಮಾಡಿಕೊಂಡಿದ್ದಂತಹ ಪಕ್ಷ ಇದು, ಸ್ವಂತ ಸ್ವಾರ್ಥಿಗಳ ಲಾಭದ ಕೂಟ ಅದು ಅಂತ ಕೆಲವ್ರದ್ದು ವಾದ. ಹಾಗಾಗಿ ಆ ರೀತಿ ಹೇಳಿಕೊಂಡು
ಅಲ್ಲಿ ಚಪ್ಪಾಳೆ ತಟ್ಟೋ ಜನರ ಮುಂದೆ ಅದನ್ನು ಆಡಿದ್ರಿಂದ ದೊಡ್ಡ ಲಾಭ ಆಗತ್ತೆ ಅಂತ ನಾನೇನು ಅಂದ್ಕೊಂಡಿಲ್ಲ. ಅಥವಾ ನಾಳೆ ಖರ್ಗೆ ಅವರ ಹೇಳಿಕೆ ಇಟ್ಕೊಂಡು ಜನ ಓಟ್ ಹಾಕ್ತಾರೆ ಅಂತಲೂ ನಾನೇನು ಅಂದ್ಕೊಂಡಿಲ್ಲ. ರಾಹುಲ್ ಗಾಂಧಿ ಹೇಳ್ತಾರೆ ಮೋದಿಯವ್ರದ್ದು ಶೋ ದಮ್ಮು ಅಂತ ಇರ್ಬೋದು, ಸ್ವಲ್ಪ ಅವ್ರದ್ದು ಸ್ವಲ್ಪ ಆ ಥರದ್ದೇ ಶೋ ಟೈಪೇ ಇರುತ್ತೆ, ಇಲ್ಲ ಅಂತಲ್ಲ. ಅದು ದಮ್ಮಿಲ್ಲದ ವ್ಯಕ್ತಿಯ ಮುಂದೆ ಇಷ್ಟು ರಾಜ್ಯಗಳನ್ನು ಕಳೆದುಕೊಂಡಿರುವಂತಹ ರಾಹುಲ್ ಗಾಂಧಿಗೇನು ಅನ್ನಿಸ್ತಾ ಇಲ್ವಾ? ಇಷ್ಟು ರಾಜ್ಯಗಳನ್ನು ಕಾಂಗ್ರೆಸ್ ಆಡಳಿತದಿಂದ ಕಳ್ಕೊಂಡಿದ್ದೀರಲ್ಲ ದಮ್ಮಿಲ್ಲದ ವ್ಯಕ್ತಿಯಿಂದಾಗಿ. ಇನ್ನು ದಮ್ ಇರೋ ವ್ಯಕ್ತಿ ಆದರೆ ಏನು ಕತೆ ನಾಳೆ? ಯಾತಿಕ್ಕಿದೆಲ್ಲ? ಇದು ರಾಜಕೀಯ ಹೋರಾಟನ? ಆ ಸ್ಥಾನಗಳಲ್ಲಿ ಕೂತವ್ರ ಬಾಯಲ್ಲಿ ಬರಬೇಕಾದ ಮಾತುಗಳ ಇದು? ಈ ಹೇಳಿಕೆಗಳಿಂದ ಏನು ಸಾಧಿಸ್ತಾರೆ? ಏನು ದಮ್ಮು? ಯಾರಿಗೆ ದಮ್ಮು? ಉತ್ತರ ಪ್ರದೇಶದಲ್ಲಿ ಯಾರಿಗೆ ದಮ್ಮಿಲ್ಲ? ಬಿಹಾರದಲ್ಲಿ ಯಾರಿಗೆ ದಮ್ಮಿಲ್ಲ? ಗುಜರಾತ್ನಲ್ಲಿ ಅಷ್ಟಷ್ಟು ಸರಿ 5 ಸರಿ ಆದರೂ ಗೆಲ್ಲಕ್ಕಾಗದೇ ಇರೋಂಥವ್ರು ಯಾರಿಗೆ ದಮ್ಮಿಲ್ಲ? ಇದ್ದಂತಹ ಸರ್ಕಾರವನ್ನು ಕಳೆದುಕೊಂಡಂತಹ ರಾಜಸ್ಥಾನದಲ್ಲಿ ಯಾರಿಗೆ ದಮ್ಮಿಲ್ಲ? ತಮಿಳುನಾಡಿನಲ್ಲಿ ಇದ್ದಂತಹ ಅಧಿಕಾರವನ್ನು ಬಿಟ್ಕೊಟ್ಟು 50 ವರ್ಷ ಆಗೋಯ್ತಲ್ಲ, ಯಾರಿಗೆ ದಮ್ಮಿಲ್ಲ? ಯಾರು ಕೇಳಿದ್ರೆ ಎಸ್. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಕೇಸ್ಗೆ ತನಿಖೆ ಚುರುಕು ಪಡ್ಕೊಳ್ಳುತ್ತೆ. ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ರಚಿಸಲಾಗಿರುವಂತಹ ತನಿಖಾ ತಂಡ 50ನಿಂದ ತನಿಖೆಯನ್ನು ನಡೆಸೋಕೆ ಶುರು ಮಾಡಿದೆ. 2 ದಿನಗಳಿಂದ ಸುದೀರ್ಘ ಸಭೆ ನಡೆಸಿದ್ರು. ಆ ನಂತರದಲ್ಲಿ ಎಸ್ಪಿ ಜಿತೇಂದ್ರ ಕುಮಾರ್ ನೇತೃತ್ವದಲ್ಲಿ ನಿಯೋಜನೆ ಮಾಡಲಾಗಿದೆ. ನಾಳೆ ಎಸ್ಪಿ ಕಚೇರಿಗೆ ತನಿಖಾ ತಂಡ ಹೋಗಿ ಬೆಳ್ತಂಗಡಿ ಠಾಣೆಯಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಬೆಳ್ತಂಗಡಿಯ ಪೊಲೀಸ್ ಕ್ವಾರ್ಟರ್ಸ್ ಬಳಿ ಎಸ್ಐಟಿ ಕಚೇರಿಯನ್ನು ತೆರೆಯಲಾಗಿದೆ. ಈ ಕೇಸಿನ ಜೊತೆಗೆ ಇನ್ನಷ್ಟು ಕೇಸ್ಗಳು ಕೂಡ ದಾಖಲಾಗೋ ಸಾಧ್ಯತೆ ಇದೆ. ಕೇಸ್ ಆಗ್ಬೋದು, ಆಗಬಾರ್ದು ಅಂತಿಲ್ಲ. 20 ವರ್ಷದ ಹಿಂದೆ ನನ್ನ ಮಗನೋ ಕಳೆದೋಗಿದ್ದಾನೆ ಅಂತ ಈಗ ಯಾರು ಬಂದರೆ ನನಗೆ ಅದು ಆಶ್ಚರ್ಯ ಇಲ್ಲ. ಬಟ್ ಈಗ ಬಂದರೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋ ಕ್ವಶನ್ಸ್ ಬರುತ್ತೆ. ಏನೇನೋ ಸರ ಲೀಗಲ್ ಕ್ವಶನ್ಸು. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀರಿ, ಕಾನೂನು ಪ್ರಕಾರ ಮುಂದುವರಿಸಿ, ಏನು ಬರುತ್ತೆ ನೋಡೋಣ, ಆಮೇಲೆ ಅದಕ್ಕೆ ಕಾಮೆಂಟ್ರಿಯನ್ನು ಹಾಕಬೇಕು. ಈಗಲೇ ಏನೂ ಇಲ್ಲ ಅಂತಾನೋ ಅಥವಾ ಏನೇನೋ ಆಗೋಗ್ಬಿಟ್ಟಿದೆ ಎಲ್ಲ ಪ್ರೂವ್ಡ್ ಅಂತ ಯಾರೋ ಬುರುಡ ಬಿಡ್ತಿದ್ರಂತೆ ಒಬ್ಬರು. ಸಾಕ್ಷ್ಯಗಳ ಗುಡ್ಡೆ ಇದೆ ಇಲ್ಲಿ ಅಂತ ತಗೊಂಬ, ಇಲ್ಲಿ ಶವಲಲ್ಲಿ ಹಾಕ್ಬಿಟ್ಟು ಮಂಕ್ರಿಗಾಗಿ ಇಟ್ಕೊತೀನಿ ಜೋಬಳಕ್ಕೆ ಅಂತ ಹೇಳ್ಬೇಕು ಅವನಿಗೆ. ಸಾಕ್ಷ್ಯಗಳದೆಲ್ಲ ಇದ್ದುಬಿಟ್ರೆ ಏನು ಕತೆ ಕಾಯ್ತಾ ಇದೆಯಾ ಇಷ್ಟು ದಿನ? ತೊಗೊಂಡು ಕೊಡು. ಹಂಗಾಗಲ್ಲ. ಅದು ಡಿಸಿಷನ್ಗೆ ಬರಬಾರ್ದು. ಏನಿದೆ ಬರಲಿ, ಬಂದ ಮೇಲೆ ಆ ಪ್ರಕಾರದಲ್ಲೇ ಕ್ರಮ ಆಗಬೇಕು. ಎಸ್.